ಈ ಹಿಂದೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಸಂದರ್ಭದಲ್ಲಿ ಮಂಡ್ಯದಿಂದ ಅದನ್ನ ಉದ್ಘಾಟನೆ ಮಾಡಿದ್ರು. ಆ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ರು. ಮತ್ತೆ ಅಮಿತ್ ಶಾ ಅವರು ಅಷ್ಟೇ ಚುನಾವಣಾ ಪ್ರಚಾರ ಅಂತ ಬಂದಂತ ಸಂದರ್ಭದಲ್ಲಿ ಫಸ್ಟ್ ಕಿಕ್ ಸ್ಟಾರ್ಟ್ ಅನ್ನ ಕೊಟ್ಟಿದ್ದು ಕರ್ನಾಟಕದಲ್ಲಿ ಇದೇ ಹಳೆ ಮೈಸೂರು ಭಾಗದಲ್ಲಿ. ಹಳೆ ಮೈಸೂರು ಭಾಗ ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾಂಗ್ರೆಸ್ ಇದೆ. ಬಿಜೆಪಿ ಶತಾಯ ಗತಾಯ ಈ ಸಲ ಅಲ್ಲಿ ಒಂದು ಭದ್ರ ಬುನಾದಿಯನ್ನ ಮಾಡಲೇಬೇಕು. ಈ ಸಲ ಗೆಲ್ಲೋಕಾಗದೇ ಇದ್ರೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡಿ ಮುಂದಿನ ಸಲ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ತಯಾರಿಗಳ ಬೇಕಲ್ಲ, ಅದಕ್ಕೋಸ್ಕರನೇ ಬಿಜೆಪಿ ಈಗ ಹರಸಾಹಸ ಪಡ್ತಾ ಇರೋದು. ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಅಬ್ಬರಿಸ್ತಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೇನೆ ಕುಮಾರಸ್ವಾಮಿ ಕೋಟೆಗೆ ನರೇಂದ್ರ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ. ಭರ್ಜರಿ ಪ್ರಚಾರ, ಬೃಹತ್ ಸಮಾವೇಶ, ಜೊತೆಗೆ ಮೈಸೂರಲ್ಲಿ ರೋಡ್ ಶೋ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ. ಇನ್ನು ದಳಪತಿಗಳ 3 ಭದ್ರಕೋಟೆಗಳಿಗೆ ಮೋದಿ ಮೊದಲು ಲಗ್ಗೆಯನ್ನ ಇಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕೋಲಾರ, ಚನ್ನಪಟ್ಟಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾ ಇರೋದು. ಬಿಜೆಪಿಯ ಸಿಪಿ ಯೋಗೇಶ್ವರ್ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸೋದಕ್ಕೆ ತೆರಳ್ತಾ ಇದ್ದಾರೆ. ಇನ್ನು ಹಾಸನ, ಅಫ್ಕೋರ್ಸ್ ಜೆಡಿಎಸ್ನ ಭದ್ರಕೋಟೆ, ಬೇಲೂರಲ್ಲಿ ಸಮಾವೇಶವನ್ನು ನಡೆಸ್ತಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಹೆಂಗ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಸಂಜೆ ಸಿದ್ದು ತವರು ಜಿಲ್ಲೆ ಮೈಸೂರಲ್ಲಿ ಮೋದಿ ಅವರು ರೋಡ್ ಶೋನ ನಡೆಸೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ಸಲ ಹಳೆ ಮೈಸೂರು ಭಾಗವನ್ನ ಹೆಂಗಾದ್ರೂ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಬೇಕು. ಈಗ ಕೆಆರ್ ಪೇಟೆಯಲ್ಲಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರು ಜೆಡಿಎಸ್ ಇಂದ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಬಂದ್ರು. ತದನಂತರ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಒಂದಿಷ್ಟು ಗ್ರೌಂಡ್ ವರ್ಕ್ಗಳು ಕೂಡ ಬೇಕಾಗುತ್ತೆ. ಸೊ ಆ ಗ್ರೌಂಡ್ ವರ್ಕ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕಂಪ್ಯಾರಿಟಿವ್ಲಿ ನಾವು ನೋಡೋದಾದ್ರೆ ಉಳಿದಂತ ಭಾಗಗಳಲ್ಲಿ ಅದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಕರಾವಳಿ ಅಂತ ಬಂದಾಗ ಅಫ್ಕೋರ್ಸ್ ಬಿಜೆಪಿಯ ಭದ್ರ ಬುನಾದಿ ಅಲ್ಲಿ ಇದೆ. ಸೊ ಹೀಗಾಗಿ ಮಧ್ಯ ಕರ್ನಾಟಕ ಭಾಗ ಇಲ್ಲೆಲ್ಲ ಬಿಜೆಪಿ ಈಸಿಯಾಗಿ ಮತಬೇಟೆಯನ್ನ ನಡೆಸಿದ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಕ್ಷೇತ್ರಗಳನ್ನ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಸೊ ಈಸಿ ಆಗುತ್ತೆ ಸರ್ಕಾರ ರಚನೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಸೊ ಇವತ್ತು ನರೇಂದ್ರ ಮೋದಿ ಅವರು ಯಾವ್ಯಾವ ಲೆಕ್ಕಾಚಾರದಲ್ಲಿ ಸ್ಟ್ರಾಟಜೀಸ್ಗಳನ್ನ ಮಾಡಿ ಮತ್ತೊಮ್ಮೆ ಹಳೆ ಮೈಸೂರು ಭಾಗಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಸೊ ಯಾರ್ಯಾರ ಕೋಟೆಯನ್ನ ಛಿದ್ರ ಮಾಡುವಂತ ಉಪಾಯಗಳಿದೆ ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮತ್ತೊಮ್ಮೆ ಅಂತಂದ್ರೆ 2ನೇ ಬಾರಿಗೆ ನರೇಂದ್ರ ಮೋದಿ ಅವರು ಹಳೆ ಮೈಸೂರು ಭಾಗಕ್ಕೆ ಬರ್ತಾ ಇರೋದು. ಅದರಲ್ಲೂ ನಾವು ನೋಡ್ದಂಗೆ ಅಬ್ಬರದ ಪ್ರಚಾರವನ್ನ ಬೇರೆ ಬೇರೆ ನಾಯಕರು ನಡೆಸ್ತಿರುವಂತ ಈ ಸಂದರ್ಭದಲ್ಲಿ ಲಾಸ್ಟ್ ಮಿನಿಟ್ಗೆ ಅಂದ್ರೆ ಇನ್ನೇನು ಮತದಾನಕ್ಕೆ ದಿನಗಣನೆ ಆರಂಭ ಆದಂತ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಂದು ಒಂದು ಗೇಮ್ ಚೇಂಜ್ ಮಾಡುವಂತ ಒಂದು ಸ್ಟ್ರಾಟಜಿ ಇದೆಯಲ್ಲ, ಇದು ಯಾವ ತರ ವರ್ಕೌಟ್ ಆಗ್ಬೋದು, ಪ್ಲಸ್ ಆಗ್ಬೋದು ಬಿಜೆಪಿಗೆ ಮತ್ತೆ ಜೆಡಿಎಸ್ ಕಾಂಗ್ರೆಸ್ಗೆ ಯಾವ ತರ ಟೆನ್ಷನ್ ತಂದಿಟ್ಟಿದೆ? ಖಂಡಿತವಾಗ್ಲೂ ಶರ್ಮಿತಾ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ರಾಜ್ಯದ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಹಳೆ ಮೈಸೂರು ಭಾಗವನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೀಗ ಖುದ್ದು ದೆಹಲಿ ವರಿಷ್ಠರೇ ಹಳೆ ಮೈಸೂರು ಭಾಗವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಂದಲ್ಲ ಒಂದು ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಂಘಟನೆಯನ್ನು ಕೂಡ ಮಾಡಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರವನ್ನು ಕೂಡ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಸಹಜವಾಗಿ ನರೇಂದ್ರ ಮೋದಿ ಅವರು ಖುದ್ದು ಈ ಭಾಗಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರಿಗೆ ಒಂದು ರೀತಿ ಟೆನ್ಷನ್ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಹಳೆ ಮೈಸೂರು ಭಾಗ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಇದನ್ನು ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರೆ. ಇವತ್ತು ಮೋದಿ ಕೂಡ ಕೋಲಾರ ಮತ್ತೆ ಮಂಡ್ಯ, ಮೈಸೂರು ಅಂದ್ರೆ ರಾಮನಗರ ಭಾಗದಲ್ಲಿ ಪ್ರಚಾರನ ಮಾಡ್ತಿದ್ದಾರೆ. ರಾಮನಗರ ಸಾಲದಕ್ಕೆ ಮುಖ್ಯವಾಗಿ ಶರ್ಮಿತಾ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಕುಮಾರಸ್ವಾಮಿ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಅವರಿಗೆ ಗೆಲ್ಲುವಂತದಕ್ಕೆ ಪ್ರಮುಖವಾದಂತಹ ಶಕ್ತಿ ಏನ್ ಬೇಕು ಅಂತಂದ್ರೆ ಇಲ್ಲಿ ಬಿಜೆಪಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಬೀರಿಲ್ಲ, ಶಕ್ತಿ ಕೂಡ ಇಲ್ಲ. ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಅಭ್ಯರ್ಥಿಗೆ ಶಕ್ತಿ ಕೊಟ್ಟಂತಾಗುತ್ತೆ. ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವರೇ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಜನರು ಅವ್ರ ಪರವಾಗಿ ಒಲವನ್ನು ತೋರಬಹುದು. ಆ ಕಾರಣಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಈ ಭಾಗಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಅಲ್ಲೊಂದಿಷ್ಟು ಸ್ಟ್ರಾಟಜೀಸ್ ಅನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಅಂದ್ರೆ ಜೆಡಿಎಸ್ ಅಂತ ಬಂದಾಗ ಬಿಜೆಪಿ ಅವರು ಗಂಭೀರ ಆರೋಪ, ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಹೇಳ್ತಾ ಇದ್ದಿದ್ದು ಪದೇ ಪದೇ ಕುಟುಂಬ ರಾಜಕಾರಣದ ಬಗ್ಗೆ. ಇಲ್ಲಿ ದೇವೇಗೌಡರನ್ನ ನೇರವಾಗಿ ಟಾರ್ಗೆಟ್ ಮಾಡಬಾರ್ದು ಅಂತ ಹೇಳಿ ಒಂದಿಷ್ಟು ಸೂಚನೆಗಳು ಹೈಕಮಾಂಡ್ ನಾಯಕರಿಂದನೇ ಬಂದಿದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಕೂಡ ದೇವೇಗೌಡರ ಹೆಸರನ್ನ ಹೇಳಿ ಏನು ಪ್ರಸ್ತಾಪ ಮಾಡಲ್ಲ. ಜೆಡಿಎಸ್ ಪಾರ್ಟಿ ಅಂತ ಹೇಳ್ತಾರೆ, ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಬೃಹತ್ ಸಮಾವೇಶಗಳಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಚನ್ನಪಟ್ಟಣದ ಇಗ್ಲೂರಿನಲ್ಲಿ ದೇವೇಗೌಡರು ಕೂಡ ಪ್ರಚಾರದ ಅಖಾಡಕ್ಕೆ ಇಳಿದಿರೋದ್ರಿಂದ
ಸೊ ಇಲ್ಲಿ ಜನರನ್ನ ಡೈವರ್ಟ್ ಮಾಡೋದು ಅಥವಾ ನರೇಂದ್ರ ಮೋದಿ ಅವರ ಪ್ರಭಾವ ಇಲ್ಲಿಲ್ಲ ಅಂತ ತೋರಿಸ್ಕೊಳ್ಳುವಂತ ಒಂದು ಸ್ಟ್ರಾಟಜಿನ ಜೆಡಿಎಸ್ ಹೆಂಗ್ ಮಾಡಿದೆ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಯಾವಾಗ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರಂತ ವಿಚಾರ ತಿಳಿದ ಕೂಡಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೆ ಮತಬೇಟೆಯನ್ನ ಶುರು ಮಾಡಿದ್ದಾರೆ. ಸಾಲದಕ್ಕೆ ಇದು ರಾಮನಗರ ಜೆಡಿಎಸ್ ನ ಭದ್ರಕೋಟೆಯಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಅದನ್ನ ಕೆಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ದೇವೇಗೌಡರು ಕೊನೆ ಕ್ಷಣದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ದೇವೇಗೌಡರಿಗೆ ಒಂದಷ್ಟು ಜನರು, ರೈತರು ಮತ್ತೆ ಈ ಭಾಗದ ಜನರು ದೇವೇಗೌಡರಿಗೆ ಪರವಾಗಿ ಇರುವಂತದ್ದು. ಆದ್ರೀಗ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಮತಗಳು ಡೈವರ್ಟ್ ಆಗಬಹುದು. ಜೆಡಿಎಸ್ ನಿಂದ ತಮ್ಮ ಮತಗಳು ಭದ್ರಕೋಟೆಯಿಂದ ನಮ್ಮ ವೋಟ್ ಬ್ಯಾಂಕ್ ನಿಂದ ಬೇರೆ ಕಡೆ ಹೋಗಬಹುದು, ಬಿಜೆಪಿ ಕಡೆ ವಾಲ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಏನು ದೇವೇಗೌಡರು ಪ್ರಚಾರವನ್ನ ಮಾಡ್ತಿದ್ದಾರೆ. ಇತ್ತ ನರೇಂದ್ರ ಮೋದಿ ಅವರು ಕೂಡ ರಾಮನಗರಕ್ಕೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ರಾಮನಗರ ಸೇರಿದಂತೆ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು. ಮಂಡ್ಯ ಭಾಗದಲ್ಲಿ ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ವಿಚಾರವಾಗಿ ಭೇಟಿಯನ್ನು ಕೊಟ್ಟಿದ್ರು. ಚುನಾವಣಾ ಪ್ರಚಾರವನ್ನು ಕೂಡ ಚನ್ನಪಟ್ಟಣದಿಂದ ಮಾಡ್ತಾ ಇದ್ದಾರೆ. ಅಲ್ಲಿ ಜನರನ್ನ ಕರೆತರೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಆ ಮಂಡ್ಯ ಭಾಗಕ್ಕೆ ಮತ್ತೆ ರಾಮನಗರಕ್ಕೆ ಸೀಮಿತವಾಗಿ ಏನ್ ಸಮಸ್ಯೆಗಳಿದೆ ಮತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪವನ್ನ ಮಾಡಬೇಕು. ಮುಖ್ಯವಾಗಿ ನೀವು ಹೇಳಿದಂಗೆ ದೇವೇಗೌಡರ ವಿಚಾರವನ್ನ ಪ್ರಸ್ತಾಪ ಮಾಡೋ ಬದಲು ಒಂದು ರೀತಿ ಕುಟುಂಬ ರಾಜಕಾರಣ, ಅಂದ್ರೆ ಕುಟುಂಬ ರಾಜಕಾರಣದಿಂದನೇ ಎಲ್ಲ ಒಂದ್ ಕಡೆಗೆ ಒಂದು ರೀತಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ಒಂದು ಸಂದೇಶವನ್ನ ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಕುಟುಂಬದ ವಿರುದ್ಧವಾಗಿ ಒಂದು ರೀತಿ ಒಂದಷ್ಟು ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ನರೇಂದ್ರ ಮೋದಿ ಅವರು ಈ ಭಾಗಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದಾಗಿ ಒಂದು ರೀತಿ ಬಿಜೆಪಿ, ಈ ಭಾಗದ ಬಿಜೆಪಿಗೆ ಒಂದು ರೀತಿ ಶಕ್ತಿಯುತವಾಗಿದೆ. ಯಾಕಂದ್ರೆ ಈ ಭಾಗದಲ್ಲಿ ಬಿಜೆಪಿ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿಲ್ಲ, ಮತ್ತೆ ಕಾರ್ಯಕರ್ತರು ಕೆಲಸ ಮಾಡಿದ್ರು ಕೂಡ ಅಷ್ಟರ ಮಟ್ಟಿಗೆ ಕೆಲಸ ಕೂಡ ಸಫಲ ಆಗ್ತಾ ಇಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಒಂದು ರೀತಿ ಶಕ್ತಿ ಕೊಂಡಂತಾಗುತ್ತೆ, ಮತ್ತೆ ಜನರನ್ನ ಸೆಳೆಯಬಹುದು. ಆ ಮುಖಾಂತರವಾಗಿ ರಾಮನಗರ ಮತ್ತೆ ಮಂಡ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಅನ್ನೋದು ಕಾರಣಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಈ ಭಾಗದ ಜನರು ಕೂಡ ಸಾಕಷ್ಟು ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಕೋಲಾರದ ಕೆಂದಟ್ಟಿ ಗ್ರಾಮದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸಮಾವೇಶ ನಡೆಯುತ್ತೆ. ಬೆಳಗ್ಗೆ 11:00ವರೆಗೆ ಸಾರ್ವಜನಿಕ ಸಮಾವೇಶ ನಡೆಯಲಿದ್ದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಪ್ರಚಾರವನ್ನು ಮಾಡಲಿದ್ದಾರೆ. ನರಸಾಪುರ ಹಾಗೆಯೇ ಕೊಂಡರಾಜನಹಳ್ಳಿವರೆಗೆ NH75 ಸಂಚಾರ ಬಂದ್ ಮಾಡಲಾಗಿದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಅಲ್ಲಾಗಿದೆ. ಕೋಲಾರದ ಕೆಂದಟ್ಟಿ ಗ್ರಾಮದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸಮಾವೇಶ ನಡೆಯುತ್ತೆ. ಬೆಳಗ್ಗೆ 11:00ವರೆಗೆ ಸಾರ್ವಜನಿಕ ಸಮಾವೇಶ ನಡೆಸ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಸೆಕ್ಯೂರಿಟಿ ವೈಸ್ ಕೂಡ ಅಲ್ಲಿ ಎಲ್ಲ ಚೆಕಿಂಗ್ ಎಲ್ಲ ಆಗಿದೆ. ಇನ್ನು ಕೋಲಾರ ಅಂತಂದ್ರೆ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಮೋದಿ ಪ್ರಚಾರವನ್ನ ನಡೆಸ್ತಾರೆ. ಇನ್ನು ಸಾರ್ವಜನಿಕ ಸಭೆಯೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅಂದ್ರೆ ಕಾರ್ಯಕರ್ತರಿಗೆ ಮತ್ತೆ ಜನರಿಗೆ ಅಲ್ಲಿಂದನೇ ಒಂದು ಕರೆಯನ್ನ ಕೊಡೋದು. ಅಂದ್ರೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಅಫ್ಕೋರ್ಸ್ ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡಿ, ಡಬಲ್ ಇಂಜಿನ್ ಸರ್ಕಾರ, ಅಭಿವೃದ್ಧಿ ಯೋಜನೆಗಳನ್ನ ಪ್ರಸ್ತಾಪ ಮಾಡುವಂತ ನಿರೀಕ್ಷೆಗಳಿದೆ. ಇನ್ನು ಸಮಾವೇಶದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿನೋಣ. ನಿನ್ನೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ಶೋ ನಡೀತು. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಮೋದಿ ಶೋ ಆರಂಭ ಆಗಲಿದೆ. ಅದರ ಮೊದಲ ಹೆಜ್ಜೆಯಾಗಿ ಕೋಲಾರದ ಈ ಕೆಂದಟ್ಟಿ ಗ್ರಾಮದ ಹೊರವಲಯದಲ್ಲಿ ಬೃಹತ್ ಸಮಾವೇಶ ರೆಡಿಯಾಗಿದೆ. ಅದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ರಾಜ್ಯ ಬಿಜೆಪಿ ಘಟಕ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. 150 ಎಕರೆ ವಿಶಾಲವಾದಂತಹ ಜಾಗದಲ್ಲಿ ಸಮಾವೇಶವನ್ನ ಆಯೋಜಿಸಿದ್ದಾರೆ. ಮೊದಲು ಕೋಲಾರದಲ್ಲಿ ಸಮಾವೇಶ ಆಯೋಜನೆ ಆಗಿರೋದು. 1.5 ಲಕ್ಷಕ್ಕೂ ಹೆಚ್ಚು ಜನ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಕಾರ್ಯಕರ್ತರೆಲ್ಲರೂ ಕೂಡ ಬರ್ಲಿಕ್ಕೆ ಆಸನದ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ವಿಐಪಿ, ವಿವಿಐಪಿ ಮತ್ತು ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಿರೋದು. ಬೃಹತ್ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ಮೋದಿಯವರು ಜನರನ್ನುದ್ದೇಶಿಸಿ ಮಾತನಾಡುವಂತ ಭಾಷಣಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ರಾಜ್ಯ ಬಿಜೆಪಿ ಘಟಕ ಮಾಡಿದೆ. ಜೊತೆಗೆ ಸುತ್ತಲೂ ಕೂಡ ನೋಡ್ತಾ ಹೋದ್ರೆ ನಿಮಗೆ ಪೊಲೀಸ್ ಸರ್ಪಗಾವಲೆ ಹೆಚ್ಚಾಗಿ ಇರೋದು ಕಂಡು ಬರ್ತಾ ಇದೆ. ಮಾರ್ಗ ಬದಲಾವಣೆ ಕೂಡ ಕೆಲವೊಂದಷ್ಟು ಮಾರ್ಗ ಬದಲಾವಣೆ ಆಗುತ್ತೆ. ಯಾಕಂದ್ರೆ ನಿಮಗೆ ರಾಷ್ಟ್ರೀಯ ಹೆದ್ದಾರಿ 75ರ ಮುಂಭಾಗದಲ್ಲಿ ನಿಮ್ ನೋಡಬಹುದು ದೃಶ್ಯದಲ್ಲಿ, ಮುಂಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಬರೋದು. ಸೊ ಬೆಂಗಳೂರಿಂದ ಚೆನ್ನೈ ಹೋಗುವಂತ ಪ್ರಯಾಣಿಕರಿಗೆ ಒಂದಷ್ಟು 2 ಗಂಟೆಗಳ ಕಾಲ ಕಿರಿಕಿರಿ ಆಗುವಂತ ಸಾಧ್ಯತೆನೇ ಇದೆ. ನರಸಾಪುರದಿಂದ ಕೋಲಾರದವರೆಗೆ ಕೊಂಡರಾಜನಹಳ್ಳಿವರೆಗೂ
ರಾಷ್ಟ್ರೀಯ ಹೆದ್ದಾರಿ 75 ಸಂಚಾರ ಬಂದ್ ಮಾಡ್ತಾರೆ. 10 ಗಂಟೆಯಿಂದ 12 ಗಂಟೆವರೆಗೆ 2 ಗಂಟೆಗಳ ಕಾಲ ಸಂಚಾರದಲ್ಲಿ ವ್ಯತ್ಯಯ ಆಗತ್ತೆ. ಬದಲಿ ಮಾರ್ಗವನ್ನ ವ್ಯವಸ್ಥೆ ಮಾಡಿದ್ದಾರೆ. ಸೊ 15 ಕಿಲೋಮೀಟರ್ ಸುತ್ತುವರೆದುಕೊಂಡು ಹೋಗ್ಬೇಕಾಗತ್ತೆ. ಈ ಕಿರಿಕಿರಿ ಬಿಟ್ರೆ ನಿಮಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನಿನ್ನೆ ಮೋದಿ ಶೋ ಏನ್ ಭರ್ಜರಿ ಆಯ್ತು, ಅದೇ ರೀತಿಯಾಗಿ ಇಲ್ಲೂ ಕೂಡ ಮೋದಿ ಶೋ ಭರ್ಜರಿಯಾಗಿ ಆಚರಿಸಲಿಕ್ಕೆ ರಾಜ್ಯ ಬಿಜೆಪಿ ಘಟಕ ಸಕಲ ಸಿದ್ಧತೆಗಳನ್ನೆಲ್ಲವೂ ಕೂಡ ಕೋಲಾರದಲ್ಲಿ ಮೊದಲು ಮಾಡಿಕೊಂಡಿದೆ. ಕೋಲಾರದಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಮತಬೇಟೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾ ಇರೋದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಇವತ್ತು ಚುನಾವಣಾ ಅಖಾಡದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರದ ಕಾರ್ಯದಲ್ಲಿ ನಿರತರಾಗ್ತಾರೆ. ಇನ್ನು ಇವರ ಜೊತೆಯಲ್ಲಿ ಬೇರೆ ಪಕ್ಷದಿಂದ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ, ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಮುರುಗನ್, ಅಣ್ಣಾಮಲೈ ಕೂಡ ಪ್ರಚಾರ ಕಾರ್ಯ ನಡೆಸ್ತಾರೆ. ಕುಡಚಿ ಕ್ಷೇತ್ರದ ಹಾರುಗೇರಿ ಪಟ್ಟಣದಲ್ಲಿ ಪ್ರಿಯಾಂಕಾ ಗಾಂಧಿ ರೋಡ್ ಶೋ ನಡೆಸ್ತಾರೆ. ಇನ್ನು ಯೋಗಿ ಮತಬೇಟೆ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಬೆಳಗ್ಗೆ 11 ಗಂಟೆಗೆ ಗಂಗಾವತಿಯಲ್ಲಿ ಪ್ರಚಾರ ನಡೆಸ್ತಾರೆ. ಜೆಪಿ ನಡ್ಡಾ ಅವರ ಮತಬೇಟೆಯ ಪ್ಲಾನ್ಸ್ ತೋರಿಸ್ತಾ ಇದ್ದೀವಿ. ಇನ್ನು ಮುರುಗನ್ ಅವರು ಚಿಕ್ಕಮಗಳೂರಿನ ಶಂಕರಪುರ ಹಾಗೇನೆ ಹುಕ್ಕುಂದ ಆ ಭಾಗದಲ್ಲಿ ಮತಬೇಟೆಯನ್ನ ನಡೆಸೋಕೆ ತಯಾರಿಗಳೆಲ್ಲ ಆಗಿದೆ. ಘಟಾನುಘಟಿಗಳ ಮತಬೇಟೆ ಮುಂದುವರೆದಿದೆ ಇವತ್ತು ಕೂಡ. ಇನ್ನು ಅಣ್ಣಾಮಲೈ ಅವರು ಬೆಂಗಳೂರಿನ ಬ್ಯಾಟ್ರಾಯನ್ಪುರ ಹಾಗೇನೆ ಹೆಬ್ಬಾಳ ಕ್ಷೇತ್ರಗಳಲ್ಲಿ ಮತಬೇಟೆಯನ್ನ ನಡೆಸ್ತಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಮಲೇಶ್ವರಂ, ಆನೇಕಲ್ ಹಾಗೇನೆ ಜಯನಗರ ಭಾಗದಲ್ಲಿ ಇನ್ನು ಯೋಗಿ ಮತಬೇಟೆ ಬೆಳಗ್ಗೆ 11 ಗಂಟೆಗೆ ಗಂಗಾವತಿಯಲ್ಲಿ ಪ್ರಚಾರ ನಡೆಸ್ತಾರೆ. ಅಲ್ಲಿನ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪರಣ್ಣ ಮುನವಳ್ಳಿ ಪರವಾಗಿ ಯೋಗಿ ಆದಿತ್ಯನಾಥ್ ಪ್ರಚಾರವನ್ನ ನಡೆಸ್ತಾರೆ. ಯಾಕಂದ್ರೆ ಅಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಂಟೆಸ್ಟ್ ಮಾಡಿರೋದ್ರಿಂದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್. ಇನ್ನು ಮಧ್ಯಾಹ್ನ 1 ಗಂಟೆಗೆ ರಾಯಚೂರಲ್ಲಿ ಮತಬೇಟೆಯನ್ನು ನಡೆಸ್ತಾರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಪರವಾಗಿ. ಮಧ್ಯಾಹ್ನ 3:10ಕ್ಕೆ ಚಿತ್ತಾಪುರದಲ್ಲಿ ಯೋಗಿ ಆದಿತ್ಯನಾಥ್ ಪ್ರಚಾರವನ್ನ ನಡೆಸ್ತಾರೆ. ಮಣಿಕಂಠ್ ರಾಠೋಡ್ ಪರವಾಗಿ ಪ್ರಚಾರವನ್ನ ನಡೆಸ್ತಾರೆ. ಸಂಜೆ 4:40 ಆಳಂದದಲ್ಲಿ ಪ್ರಚಾರವನ್ನ ನಡೆಸ್ತಾರೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಪರವಾಗಿ ಪ್ರಚಾರವನ್ನ ನಡೆಸ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ರಾಯಚೂರಲ್ಲಿ ಯೋಗಿ ಆದಿತ್ಯನಾಥ್ ಮತಬೇಟೆಯನ್ನು ನಡೆಸೋದಕ್ಕೆ ಬರ್ತಾ ಇದ್ದಾರೆ. ತಯಾರಿಗಳು ಹೇಗಿದೆ ಮತ್ತೆ ಈ ಒಂದು ಸ್ಟ್ರಾಟಜೀಸ್ ಏನೇನಿದೆ ಬಿಜೆಪಿದು? ಯಾಕಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬರ್ತಾ ಇದ್ದಾರೆ, ಅಲ್ಲಿನ ಒಂದು ಸ್ಥಳೀಯವಾಗಿ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಶರ್ಮಿತಾ, ತಾವು ಹೇಳಿದಾಗೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರತಕ್ಕಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಕರ್ನಾಡಿಗೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದು. ಇವತ್ತು 10:30ಗೆ ವಿಶೇಷ ವಿಮಾನದ ಮೂಲಕ ಇವತ್ತು ಬಳ್ಳಾರಿ ಜಿಲ್ಲೆಯ ಜಿಂದಾಲ್ಗೆ ಬರ್ತಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ ಅವರು ಗಂಗಾವತಿಗೆ ಬಂದು ಅಲ್ಲಿರ್ತಕ್ಕಂತಹ ಪಬ್ಲಿಕ್ ಮೀಟಿಂಗ್ ಅನ್ನ ಅಟೆಂಡ್ ಆಗಿ ನಂತರದಲ್ಲಿ ರಾಯಚೂರು ನಗರಕ್ಕೆ ಇವತ್ತು 1 ಗಂಟೆಗೆ ಬರಲಿದ್ದಾರೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿಗೆ ಭೇಟಿ ನೀಡ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಜಿಲ್ಲಾ ಬಿಜೆಪಿಯಿಂದ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ. ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು 30,000 ಜನ ಕೂರೋದಕ್ಕೆ ಆಸನದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ. ನಗರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಪರ ಇವತ್ತು ಮತಬೇಟೆಯನ್ನ ಮಾಡೋದಕ್ಕೆ ಇವತ್ತು ಯೋಗಿ ಆದಿತ್ಯನಾಥ್ ಅವರು ರಾಯಚೂರು ನಗರಕ್ಕೆ ಭೇಟಿ ಕೊಡ್ತಿರ್ತಕ್ಕಂಥದ್ದು. ಶರ್ಮಿತಾ, ಇದು ಯಾಕಂತ ಹೇಳಿದ್ರೆ ರಾಯಚೂರು ನಗರ ಅಂತ ಹೇಳಿದ್ರೆ ರಾಯಚೂರು ನಗರ ಕ್ಷೇತ್ರದಲ್ಲಿ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು ಮುಸ್ಲಿಂ ಬಾಹುಳ್ಯ ಇರತಕ್ಕಂತಹ ಕ್ಷೇತ್ರ. ಇಲ್ಲಿ ಬಹುಸಂಖ್ಯಾತ ಇರತಕ್ಕಂಥವ್ರು ಮುಸ್ಲಿಂ ಅಂತ ಹೇಳಿ ಸರಿಸುಮಾರು 70,000ಕ್ಕೂ ಅಧಿಕ ಮತದಾರರು ಇಲ್ಲಿ ಮುಸ್ಲಿಮರಿದ್ದಾರೆ. ಹಾಗಾಗಿ ಹಿಂದೂ ಮತಗಳನ್ನ ಸೆಳೆಯೋದಕ್ಕೋಸ್ಕರವೇ ಇವತ್ತು ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಪರ ಇವತ್ತು ಮತಬೇಟೆಯನ್ನ ಈ ಒಂದು ನಗರ ಕ್ಷೇತ್ರದಲ್ಲಿ ಆರಂಭಿಸಲಿದ್ದಾರೆ. ಅದರ ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಒಟ್ಟು 7 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಇದು ಒಂದು ರೀತಿಯಲ್ಲಿ ಸಹಕಾರಿಯಾಗಿತ್ತಂತಾನೆ ಹೇಳ್ಬೋದು. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ರಾಯಚೂರು ನಗರ ಕ್ಷೇತ್ರ ಮಾತ್ರವಲ್ಲ, ರಾಯಚೂರು ಜಿಲ್ಲೆಯ 7 ಕ್ಷೇತ್ರಗಳಿಂದ ಇವತ್ತು ಜನರನ್ನ ಬಿಜೆಪಿ ಸೇರಿಸ್ತಾ ಇದೆ ಇಲ್ಲಿ. ಹಾಗಾಗಿ ಇಲ್ಲಿರ್ತಕ್ಕಂತಹ ಸ್ಥಳೀಯ ವಿಚಾರಗಳ ಜೊತೆಗೆ ಇವತ್ತು ದೇಶವ್ಯಾಪಿ ಹೆಸರಾಗಿರ್ತಕ್ಕಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಂಡಿರ್ತಕ್ಕಂತಹ ಏನು ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, ಅವರು ಇಲ್ಲಿರ್ತಕ್ಕಂತಹ ಮತದಾರರನ್ನ ಯಾವ ರೀತಿ ಸೆಳಿತಾರೆ ಅಂತಕ್ಕಂಥದ್ದನ್ನು ಕೂಡ
ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ನನ್ನ ಹಿಂಭಾಗದಲ್ಲಿ ನೀವು ತೋರಿಸ್ತಾ ಹೋಗ್ತೀನಿ ದೃಶ್ಯಗಳಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಇಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಮಾಡ್ಕೊಳ್ತಿರ್ತಕ್ಕಂಥದ್ದು. ಪೊಲೀಸ್ ಭದ್ರತೆಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಖಿಲ್ ಬಿ ಅವರ ನೇತೃತ್ವದಲ್ಲಿ, ಇಬ್ಬರು ಡಿವೈಎಸ್ಪಿಗಳ ನೇತೃತ್ವದಲ್ಲಿ ಸಾಕಷ್ಟು ಜನ ಇನ್ಸ್ಪೆಕ್ಟರ್ಗಳು, PSIಗಳು ಮತ್ತು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿಬಿಟ್ಟು ಇಲ್ಲಿ ಇವತ್ತು ಒಂದು ರಕ್ಷಣಾ ಕಾರ್ಯವನ್ನ ಕೈಗೊಳ್ಳಲಾಗ್ತಾ ಇದೆ. 1 ಗಂಟೆ ಸುಮಾರಿಗೆ ಈ ಒಂದು ವೇದಿಕೆಯ ಮೇಲೆ ಬರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿ ನೆರೆದಿರ್ತಕ್ಕಂತಹ ಮತದಾರರನ್ನ ಕುರಿತು 1 ಗಂಟೆಗಳ ಕಾಲ, ಅಂದ್ರೆ 1 ಗಂಟೆಯಿಂದ 2 ಗಂಟೆಗಳವರೆಗೆ ಇಲ್ಲಿ ಅವರನ್ನ ಕುರಿತು ಮಾತನಾಡ್ತಾರೆ. ಬಿಜೆಪಿ ಪಕ್ಷಕ್ಕೆ ಯಾವ ಕಾರಣಕ್ಕೋಸ್ಕರ ಮತವನ್ನ ನೀಡಬೇಕು, ಮತ್ತೆ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಇವತ್ತು ಮುಖ್ಯವಾಗಿ ಯಾಕಂತ ಕೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಅಭ್ಯರ್ಥಿ ಆಗಿರ್ತಕ್ಕಂಥ ಶಾಲಂ ಅವರು ನಿಂತಿದ್ದಾರೆ. ಹಾಗಾಗಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಂ ಮತದಾರರು ಇವತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರೆ ಹಿಂದೂ ಮತದಾರರ ಮತಗಳು ಯಾವುದೇ ರೀತಿಯಿಂದ ಯಾವ ಕಡೆ ಬೇರೆ ಕಡೆ ಕದಲಬಾರದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಯೋಗಿ ಆದಿತ್ಯನಾಥ್ ಅವರನ್ನ ಈ ಒಂದು ಕ್ಷೇತ್ರಕ್ಕೆ ಕರೆಸ್ತಾ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿಯಾದಂತಹ ಒಂದು ಮತಬೇಟೆಯನ್ನ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಮತದಾರರನ್ನ ಓಲೈಸ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿಶ್ವನಾಥ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಪ್ರಚಾರದ ಅಖಾಡದಲ್ಲಿ ಕೇವಲ ಘಟಾನುಘಟಿ ನಾಯಕರು ಅಂದ್ರೆ ರಾಜಕೀಯ ಪಕ್ಷದ ನಾಯಕರು ಮಾತ್ರ ಅಲ್ಲ, ಸೆಲೆಬ್ರಿಟೀಸ್ ಅಂದ್ರೆ ಸ್ಟಾರ್ಸ್ ಕೂಡ ಇದ್ದಾರೆ. ಯಾರ್ಯಾರು ಯಾವ್ಯಾವ ಭಾಗದಲ್ಲಿ ಪ್ರಚಾರ ನಡೆಸ್ತಾರೆ ಆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಿಜೆಪಿ ಪರವಾಗಿ ನಟ ಕಿಚ್ಚ ಸುದೀಪ್ ಪ್ರಚಾರ ನಡೆಸಿದಂತ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ನಟರ ಮೊರೆ ಹೋಗಿದೆ. ಇವತ್ತು ಶಿವಮೊಗ್ಗ ಜಿಲ್ಲೆ ಸೊರಬ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ ಪರವಾಗಿ ನಟ ಶಿವರಾಜ್ ಕುಮಾರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಶಿವಣ್ಣಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಸಾಥನ್ನ ನೀಡಲಿದ್ದಾರೆ. ಇನ್ನು ನಾಳೆ ವರುಣಾದಲ್ಲಿ ಸಿದ್ದರಾಮಯ್ಯ ಪರವಾಗಿ ಶಿವರಾಜ್ ಕುಮಾರ್ ಮತ ಯಾಚಿಸುವಂತ ಚಾನ್ಸಸ್ ಇದೆ. ಇನ್ನು ನಟ ದುನಿಯಾ ವಿಜಯ್ ಕೂಡ ಸಿದ್ದರಾಮಯ್ಯ ಪರವಾಗಿ ವರುಣಾದಲ್ಲಿ ಮೇ 4ರಂದು ಪ್ರಚಾರವನ್ನು ನಡೆಸಲಿದ್ದಾರೆ. ಅತ್ತ ಬಿಜೆಪಿ ಪರವಾಗಿ ನಟಿ ಹಾಗೂ ಬಿಜೆಪಿ ನಾಯಕಿ ಶ್ರುತಿ ಹಾನಗಲ್ ಹಾಗೂ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಮತಬೇಟೆಯನ್ನು ನಡೆಸಲಿದ್ದಾರೆ. ಇನ್ನೋರ್ವ ನಟಿ ಹಾಗೂ ಬಿಜೆಪಿ ನಾಯಕಿ ತಾರಾ ಅನುರಾಧ ಮೇಲುಕೋಟೆಯಲ್ಲಿ ಇವತ್ತು ಮಧ್ಯಾಹ್ನ ಮಹಿಳಾ ಸಮಾವೇಶದ ಮೂಲಕ ಬಿಜೆಪಿ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.